ನಾನಿವತ್ತು ಮಂಡ್ಯ ಜಿಲ್ಲೆಯ ಕೇರ್ಪಟ್ಟಿ ತಾಲೂಕಿನಲ್ಲಿರುವಂತಹ ಕಿಕ್ಕೇರಿ ಗ್ರಾಮಕ್ಕೆ ಬಂದಿರೋದು. ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಶ್ರೀ ಬ್ರಹ್ಮೇಶ್ವರ ದೇವಸ್ಥಾನ. ಬನ್ನಿ ಒಳಗಡೆ ಪರಿಚಯ ಮಾಡಿಸ್ತೀನಿ. ಶ್ರೀ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ, ಇದು ಎಂಟ್ರೆನ್ಸು. ಒಳಗಡೆ ಹೋಗೋಣ ಬನ್ನಿ. ಹಾಗೆ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಇರೋದು ಒಳಗಡೆ ಮುಖ್ಯವಾಗಿ ಶಿವನಿಗೆ ಅರ್ಪಿತವಾದಂತಹ ದೇವಸ್ಥಾನ. ಬ್ರಹ್ಮೇಶ್ವರ ಅಂತ ಏನಕ್ಕೆ ಹೆಸರು ಬಂತು ದೇವಸ್ಥಾನಕ್ಕೆ, ಬನ್ನಿ ಹಾಗೆ ಅಂತ ತಿಳ್ಕೊಳ್ಳೋಣ. ಒಂದು ರೌಂಡು ಇಲ್ಲಿಂದ ನಾವು ಬಲಗಡೆಯಿಂದ ಎಂಟ್ರಿ ಕೊಡ್ತೀವಿ ದೇವಸ್ಥಾನಕ್ಕೆ. ನೋಡಿ ಗೋಪುರ ಇದು, ಸುತ್ತ ಹಾಗೆ ಒಂದು ರೌಂಡ್ ಹಾಕುವ ಬನ್ನಿ. ಬ್ರಹ್ಮೇಶ್ವರ ಅಂತ ಏನಕ್ಕೆ ಹೆಸರು ಬಂತು ಅಂತಂದ್ಬಿಟ್ಟು ನಾನು ಮುಂದೆ ಹೇಳ್ತೀನಿ. ನೋಡಿ ದೇವಸ್ಥಾನದ ಹಿಂಭಾಗದಲ್ಲಿ ಶಿವ ಪಾರ್ವತಿ ವಿಗ್ರಹಗಳು ಕಾಣ್ತಾ ಇದೆ ನೋಡಿ. ಗೋಪುರ ಹಾಗೆ ದೇವಸ್ಥಾನದ ಪಕ್ಕಕ್ಕೆ ಬಂದರೆ ನಮಗೆ ಶ್ರೀ ಪಾರ್ವತಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ ನೋಡಿ. ಪಾರ್ವತಮ್ಮ ಅವ್ರದ್ದು ಬಾಗ್ಲಾಕಿದೆ ಈ ಸಮಯದಲ್ಲಿ. ಹಾಗೆ ಹೊರಗಡೆಯಿಂದ ನೋಡ್ಕೋಬೋದಷ್ಟೇ. ನೋಡಿ ದೇವರ ಪಾದನೂ ಇದೆ ಅಲ್ಲಿ. ಹಾಗೆ ಮುಂದೆ ಬಂದರೆ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ವಾ ಎಷ್ಟು ಬಾವುಟ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ನೋಡಿ. ಹೀಗೆ ಮುಂದೆ ಬಂದರೆ ಇಲ್ಲಿ ಮುಂದ್ಗಡೆ ಇರೋದೇ ಕಿಕ್ಕೇರಿ ಕೆರೆ. ನಮಗೆ ಮುಂದ್ಗಡೆ ಇಲ್ಲಿ ಬಲಗಡೆ ತೋರಿಸ್ತೀನಿ ನೋಡಿ. ಈ ವಿಷ್ಣುವಿನ ವರಾಹ ಅವತಾರ ಇದು ನೋಡಿ ಹೇಗಿದೆ. ವಾ ಇನ್ನು ದೇವಸ್ಥಾನ ನೋಡಿಕೊಂಡು ಬಲಭಾಗಕ್ಕೆ ಒಂದು ಸ್ವಲ್ಪ ಬಲಗಡೆಗೆ ಬಂದರೆ ಇನ್ನೊಂದು ಸಣ್ಣದು ಒಂದು ಕಲ್ಯಾಣಿ ಥರ ಮಾಡಿದ್ದಾರೆ. ಸಣ್ಣದು ತೋರಿಸ್ತೀನಿ ರೀ. ನೋಡಿ ನೀರಿದೆ, ಸಣ್ಣದಾಗಿದೆ. ಹಾಗೆ ಮುಂದೆ ನೋಡಿದ್ರೆ ಕೆರೆ ಇದೆ ಅಲ್ವಾ, ಇದು ದೇವಸ್ಥಾನ. ಎಡಗಡೆಗೆ ಇನ್ನೊಂದು ದೇವಸ್ಥಾನ ಮಾಡಿದ್ದಾರೆ ನೋಡಿ ಸಣ್ಣದಾಗಿ. ಇಲ್ಲಿ ನಾಗರಕಲ್ಲುಗಳೆಲ್ಲ ಇದೆ ನೋಡಿ. ನಾಗರಕಲ್ಲುಗಳು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ದೇವಸ್ಥಾನ ಹೀಗಿದೆ. ಬಲಗಡೆನೂ ಒಂದು ದೇವಸ್ಥಾನ ಇದೆ. ಇಲ್ಲಿ ದೇವಸ್ಥಾನ ಮುಚ್ಚಿದ್ದಾರೆ. ಈಗ ಮುಂಚೆ ಒಂದು ಸುರಂಗ ಇತ್ತು. ಇಲ್ಲಿಂದ ಕೆರೆ ದಾಟಿ ಆ ಕಡೆಗೆ ಒಂದು ಹೋಗುತ್ತೆ ಸುರಂಗ ಅಂತೆಲ್ಲ ಮಾತಿದೆ. ಅವಾಗೆಲ್ಲ ನೋಡಿಲ್ಲ ನಾವು. ನೋಡೋಣ, ಆ ಕಡೆ ಒಂದು ಸಲ ಹೋಗ್ಬಿಟ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ ಕಡೆ ಏನಾದ್ರು ಈತ ಕೆರೆಯಿಂದ ಆ ಕಡೆ ಟ್ರೈ ಮಾಡೋದ. ನೋಡಿ ದೇವಸ್ಥಾನದ ಮುಂದೆ ಹೇಗಿದೆ ಅಂತ ನೋಡಿ. ಹೇಗಿದೆ ಮುಂದ್ಗಡೆ ಕೆರೆ, ಕಿಕ್ಕೇರಿ ಕೆರೆ. ಈ ಹೊಯ್ಸಳರ ಕಾಲದ್ದು ಆವಾಗ ಎಷ್ಟು ಅಚ್ಚುಕಟ್ಟಾಗಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಾಯಿದ್ರು. ಇಲ್ಲೊಂದು ಶಾಸನೂ ಇಟ್ಟಿದ್ದಾರೆ. ಇವಾಗ ಅಳಿಸೋಗಿದೆ ಅದು. ಮೋಸ್ಟ್ಲಿ ಅದು ಏನೋ ರಬ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ. ಇನ್ನು ಈ ದೇವಸ್ಥಾನಕ್ಕೆ ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ಬೀಗ ಹಾಕ್ಬಿಟ್ಟಿದೆ. ಹೊರಗಡೆಯಿಂದ ನಾವು ನೋಡ್ಬೋದು ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು. ಮುಖ್ಯವಾಗಿ ಇದು ಶಿವನಿಗೆ ಅರ್ಪಿತವಾದದ್ದು ಅಂತ ಹೇಳಿದ್ದೆ ಅಲ್ವಾ. ಸೊ ಶಿವನ ದೇವಸ್ಥಾನ ಆಗಿರೋದ್ರಿಂದ ಒಂದು ಮುಖ್ಯವಾಗಿ ಏನಿರ್ಬೇಕು ಹೇಳಿ, ಬಾಗ್ಲಾಗಿದೆ, ನಂದಿ ಇರಬೇಕು. ನೋಡಿ ನಂದಿ ಹೇಗಿದೆ. ಅಲ್ಲೊಂದು ನಂದಿ ಇದೆ, ಇಲ್ಲೊಂದು ನಂದಿ ಇದೆ. ಇನ್ನು ಮುಂದೆ ಬಂದರೆ ಅಲ್ಲೊಂದು ವಿಗ್ರಹ ಇದೆ ನೋಡಿ, ದೇವರದ್ದು ವಿಗ್ರಹ. ಇಲ್ಲೊಂದು ವಿಗ್ರಹ ಇದೆ. ಬಿಟ್ಟರೆ ಬಲಗಡೆ ಇನ್ನೊಂದು ನಂದಿ ಇದೆ ರೀ, ತೋರಿಸ್ತೀನಿ. ಗೋಪುರ ಮೇಲ್ಗಡೆ ನೋಡಿ ಎಷ್ಟು ಡಿಸೈನು. ಒಳಗಡೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಬಂದಿರೋಂಥ ಟೈಮಲ್ಲಿ ಓಪನ್ ಇಲ್ವಲ್ಲ, ಹಾಗಾಗಿ ಹೊರಗಡೆಯಿಂದ ನೋಡ್ಬೋದು. ನೋಡಿ ಕಂಬಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದು ನಂದಿ ಇದೆ ನೋಡಿ, 3 ನಂದಿ ಇದೆ ಅಕ್ಕಪಕ್ಕ. ಡಿಸೈನ್ಗಳು ನೋಡಿ, ಕಂಬದ ಡಿಸೈನ್ಗಳು. ಇಲ್ಲಿಂದ ಒಳಗಡೆ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ.
ಕ್ಯಾಮ್ರಾದಲ್ಲಿ ಅಷ್ಟು ತೋರಿಸೋದಕ್ಕಾಗಲ್ಲ. ಒಂದು ಸ್ವಲ್ಪ ದೂರದಿಂದ ಈ ದೇವಸ್ಥಾನ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಆವಾಗ ಈ ದೇವಸ್ಥಾನಗಳನ್ನ ಕಟ್ಟೋದಕ್ಕೆ ವರ್ಷಾನುಗಟ್ಟಲೆ ಆಗೋಗ್ಬಿಟ್ಟಿರುತ್ತೆ. ನಾವು ಇದನ್ನು ನೋಡಲಿಕ್ಕೆ ಒಂದು 10 ನಿಮಿಷ ಅಷ್ಟೇ ಟೈಮ್ ಸ್ಪೆಂಡ್ ಮಾಡೋದು. ಒಳಗಡೆ ಹೋಗಿ ನಾವು ಒಂದು 10 ನಿಮಿಷನೂ ಕೂರೋದಿಲ್ಲ. ಇವಾಗಿನ ಟೈಮ್ ಹಂಗಾಗಿದೆ. ಹೊರಗಡೆ ಎಲ್ಲ ನೋಡಿಕೊಂಡು ಒಂದು ರೌಂಡ್ ಬಂದರೆ ಸುತ್ತ ವಾಸ್ತುಶಿಲ್ಪ ಹೆಂಗಿದೆ, ದೇವ್ರ ವಿಗ್ರಹಗಳು ಯಾವ್ಯಾವುದಿದೆ ಅಂತೆಲ್ಲ ನೋಡ್ಕೋಬೋದು. ನಾವು ಎಷ್ಟಾಗುತ್ತೆ ಅಷ್ಟು ತೋರಿಸ್ಬೋದು ಅಷ್ಟೇ. ನೀವು ಹತ್ರದಲ್ಲಿ ಬಂದು ನೋಡೋದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಹತ್ರದಲ್ಲಿ ಇದ್ದೀರಾ ಅಂತಂದರೆ ಒಂದು ಸಲ ಬಂದು ನೋಡ್ಬೋದು. ನೋಡಿ, ಇದು ಹಳೆ ಶಾಸನ. ಇನ್ನು ದೇವಸ್ಥಾನ ಬಲಗಡೆಯಿಂದ ಒಂದು ರೌಂಡ್ ಹಾಕ್ಕೊಂಡ್ಬಂದರೆ ನಮಗೆ, ನಾವು ದೇವಸ್ಥಾನದ ಬಲಗಡೆಯಿಂದ ಎಂಟ್ರಿ ಆಗಿದ್ವಲ್ವ, ಸೊ ಬಲಗಡೆ ಇನ್ನೊಂದು ಕೆತ್ತನೆ ಇದೆ ನೋಡಿ, ತೋರಿಸ್ತೀನಿ. ನೋಡಿ ಇದು ಹೇಗಿದೆ, ಶಿವ ತಾಂಡವ ಆಡ್ತಾ ಇರೋಂಥ ದೃಶ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಗೋಪುರ, ಈ ಗೋಪುರ ನಾನು ಹೇಳಿದ್ದೆ ಅಲ್ವಾ, ಈ ಶಿವನ ದೇವಸ್ಥಾನಕ್ಕೆ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಏನಕ್ಕೆ ಹೆಸರು ಬಂತು ಅಂತ. ನೋಡಿ, ಇಲ್ಲಿ ಗಣಪತಿ ವಿಗ್ರಹ ಕೆತ್ತಿದ್ದಾರೆ ನೋಡಿ. ಗಣಪತಿ ಎಷ್ಟು ಚೆನ್ನಾಗಿದೆ ನೋಡಿ ಗಣಪತಿ. ಹಾಗೆ ಬಲಗಡೆಗೆ ಬಂದರೆ ಇಲ್ಲಿರೋಂಥದ್ದೇ ಬ್ರಹ್ಮ ಸರಸ್ವತಿ ವಿಗ್ರಹ ನೋಡಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಇದರ ಇರೋದು, ಹಂಸದ ಮೇಲೆ ಕೂತಿರೋದು. ಸೊ ಮೇಲ್ಗಡೆ ಬಂದರೆ ನರಸಿಂಹನ ಉಗ್ರ ರೂಪ ನೋಡ್ಬೋದು ನಾವು. ಅಲ್ಲಿ ಮೇಲ್ಗಡೆ ಕಾಣುತ್ತೆ ನಿಮಗೆ, ಮಧ್ಯದಲ್ಲಿದೆ. ಸೊ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಮಗೆ ದೇವಸ್ಥಾನದಲ್ಲಿ ಎಂಟ್ರಿ ಆಗ್ತೀವಲ್ಲ, ಆವಾಗ ಬ್ರಹ್ಮ ಸರಸ್ವತಿ ಹಂಸದ ವಿಗ್ರಹ ಕಾಣುತ್ತೆ. ಸೊ ಇದಕ್ಕೆ ಬ್ರಹ್ಮೇಶ್ವರ ಸ್ವಾಮಿ ಅಂತ ಹೆಸರು ಬಂತು. ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಲ್ಲಿಂದ ಆ ಕಡೆಯಿಂದ ನೋಡಿದ್ವಲ್ವ, ಅಲ್ಲಿಂದ ಒಂದು ಸುರಂಗ ಮಾರ್ಗ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ವಲ್ವ, ಇದು ಏರಿ ಸೊಳ್ಳೆಪುರಕ್ಕೆ ಹೋಗೋಂಥ ಏರಿ. ಬಲಗಡೆಗೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಯಾರು ನೋಡಿದಿರಾ, ಎಷ್ಟು ಜನ ನೋಡಿದಿರಾ ಗೊತ್ತಿಲ್ಲ. ಹಾಗೆ ಆ ಕಡೆಯಿಂದ ಹೇಳ್ಕೊಂಬರ್ತೀವಿ ರೀ, ಸ್ವಲ್ಪ ದಾರಿ ಇದೆ, ನೋಡ್ಕೊಂಬರ್ತೀವಿ ರೀ. ಆ ಕಡೆಯಿಂದ ಹೇಳ್ಕೊಂಬರ್ತೀವಿ, ನೋಡೋಣ. ಇನ್ನೂ ಅದು ಕೆರೆ ಏರಿ, ಹೀಗೆ ಮುಂದೆ ಬರೋಣ ಬನ್ನಿ. ಬಾವಿ ಇದೆ ಇಲ್ಲಿ, ಹಾಳಾಗ್ಬಿಟ್ಟಿದೆ ಮೋಸ್ಟ್ಲಿ. ಹಿಂದೆ ಬನ್ನಿ, ಇದು ದೇವಸ್ಥಾನ. ಮೋಸ್ಟ್ಲಿ ಬಂದರೆ ಈ ಜಾಗಕ್ಕೆ ಬಂದು ಜಾಯ್ನ್ ಆಗುವಂಥ ಸುರಂಗ ಇರಬಹುದು, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಕಿಕ್ಕೇರಿ ಗ್ರಾಮದಲ್ಲಿರೋದು ಇದು ಸುರಂಗನ ಏನು ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಭಾಗದಲ್ಲಿ ಓಡಾಡೋದಿಲ್ವಲ್ಲ, ಅಷ್ಟಾಗಿ ಗೊತ್ತಾಗೋದಿಲ್ಲ. ಚಿಕ್ಕದಾಗಿದೆ ದೇವಸ್ಥಾನ. ವಾ 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 ಭಗವಂತ. ಒಳಗಡೆ ಗಣಪತಿ ಇದೆ. ಪೂಜೆ ನಡೆಯುತ್ತಾ ಇಲ್ಲಿ? ಇಲ್ಲ, ಕಂಬಗಳು ಮಾತ್ರ ಹಳೇ ದೇವಸ್ಥಾನಗಳಲ್ವಾ, ತುಂಬ ಚೆನ್ನಾಗಿದೆ. ಶಾಸನಗಳು ಹಳೆ, ಪೂಜೆ ನಡೀತಾ ಇತ್ತು ಅನಿಸುತ್ತೆ. ಮೋಸ್ಟ್ಲಿ ಇದು ಸುರಂಗದಿಂದ ಇಲ್ಲಿಗೆ ಬರ್ತದ ದಾರಿ ಅಂತ ಗೊತ್ತಿಲ್ಲ ಈ ಜಾಗಕ್ಕೆ. ದೇವಸ್ಥಾನ ಭಗವಂತ. ಒಳಗಡೆ ಒಂದು ರೌಂಡ್ ಹೋಗಿ ನೋಡ್ಬೋದಾಗಿತ್ತೋ ಏನೋ, ಕುಸ್ತೈತೋ ಏನು ಕತೆನೋ ಗೊತ್ತಿಲ್ಲ. ಒಳಗಡೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಇಲ್ಲಿಂದನೇ ನೋಡ್ಕೊಬಿಡಿ ಸಾಕು, ಯಾಕೆ ಬೇಕು ಒಳಗಡೆಗೆ ಹೋಗ್ಬಿಟ್ಟು ಬಾಗಿಲು ಮುಚ್ಕೊಬಿಟ್ರೆ. ಪೂಜೆ ಆಗ್ತಾ ಇದೆಯಾ ಈಗ? ಮಣ್ಣೆಲ್ಲ ಕುಸ್ಬಿಟ್ಟಿದೆ. ಇನ್ನು ನೋಡಿಪ್ಪ ಸಾಕು. ಕಲ್ಲಿನ ಶಾಸನ ಒಂದಿದೆ ಇಲ್ಲಿ. ಕಾಣ್ತಾ ಇಲ್ಲ, ಮಣ್ಣೆಲ್ಲ ಕುಸ್ತಿದೆಯಲ್ಲ, ಹಾಗಾಗಿ ಇರ್ಬೋದು. ಅಲ್ಲಿಂದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಿಂದ ಇಲ್ಲಿಗೆ ಬರ್ಬೋದು ಸುರಂಗ ಮಾರ್ಗ. ನೋಡೋಣ.